Hello friends, welcome back to my YouTube channel. ಸೊ ಬಹಳ ದಿನದಿಂದ ನಿಮ್ಮ ಒಂದು ಕ್ವಶನ್ ಗೆ ಆನ್ಸರ್ ಮಾಡಿರ್ಲಿಲ್ಲ. ಏನಂದ್ರೆ NCERTs ಇಂದ ನೋಟ್ಸ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ಟಾಪಿಕ್ ಮೇಲೆ. ಸೊ ಇವತ್ತಿನ ವಿಡಿಯೋ ಒಳಗ NCERTs ಬಗ್ಗೆ ಡಿಸ್ಕಷನ್ ನ ಮಾಡೋನು. ಇನ್ನವರೆಗೂ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ NCERTs ಎಸ್ NCERT ಪುಸ್ತಕಗಳು UPSC ಒಂದು ಪ್ರಿಪರೇಷನ್ ಒಳಗ ಒಂದು ಫೌಂಡೇಶನ್ ನ ಕ್ಲಿಯರ್ ಮಾಡ್ಲಿಕ್ಕೆ ನಿಮಗ್ ಬಹಳ ಹೆಲ್ಪ್ ಆಗ್ತಾವು. ಬಹಳ ದಿನ ಸಬ್ಜೆಕ್ಟ್ ಗ್ಯಾಪ್ ಗಳಾಗಿರ್ತಾವು ಅಥವಾ ಸ್ಟೂಡೆಂಟ್ ಈಗ ಸಡನ್ ನಮ್ಗೆ ಹಿಸ್ಟ್ರಿ ಓದಂದ್ರ ಅವ್ರಿಗೆ ಕಷ್ಟ ಆಗ್ತಿರ್ತದ. ಈ ತರ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳಿಗೆ ಎಲ್ಲಾ ಸಬ್ಜೆಕ್ಟ್ ಒಂದು ಗ್ಯಾಪ್ ಇರೋದ್ರಿಂದ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಈ NCERT ಪುಸ್ತಕಗಳು ಹೆಲ್ಪ್ ಮಾಡ್ತಾವ. ಬಟ್ ಹಂಗಂತೇಳಿ UPSC ಗೆ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳು ನೀವು NCERTs ಇಂದ ನೋಟ್ಸ್ ನ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಬಟ್ ಯಾವಾಗ ನೀವು UPSC ಜೊತೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಗಳಾಗಿರ್ಬೋದು ಅಂಡ್ ಸೆಂಟ್ರಲ್ದು SSC ಆಗಿರ್ಬೋದು, ಈ ತರ FDA SD ಆಗಿರ್ಬೋದು, ಈ ತರ ಬೇರೆ ಬೇರೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗತ್ತಿದ್ರಿ ಅಂದ್ರ ಅವಾಗ ನೀವು NCERTs ಇಂದ ನೋಟ್ಸ್ ನ ಮಾಡ್ಕೊಳ್ರಿ 6 to 10th. ಬಟ್ ಯಾವಾಗ ಪರ್ಟಿಕ್ಯುಲರ್ ಆಗಿ ನೀವು UPSC ಸಲುವಾಗಿ ಪ್ರಿಪೇರ್ ಆಗತ್ತೀರಿ ಅಂದಾಗ 6th ಇಂದ ಒಂದು 10th ವರ್ಗಿನ ಪುಸ್ತಕಗಳ ಒಂದು ನೋಟ್ಸ್ ಏನದಾವಲ್ಲ ಅವನ್ನ ನೋಟ್ಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಜಸ್ಟ್ ರೀಡ್ ಮಾಡ್ಕೊಳ್ರಿ, ಒಂದ್ 2-3 ಸಲ ಓದ್ಕೊಳ್ರಿ. ಯಾಕಂದ್ರ ಒಂದು UPSC ಒಂದ್ ಏನ್ ಜರ್ನಿ ಐತ್ಲ ಅಲ್ಲಿ ನೀವು ಮೇನ್ಸಿಗೆ ಹೈ ಲೆವೆಲ್ ಒಳಗ ಒಂದ್ ರೆಫರೆನ್ಸ್ ಬುಕ್ಗಳದ ಲೆವೆಲ್ ಒಳಗ ನಿಮ್ ಪ್ರಿಪರೇಷನ್ ಆಗ್ಬೇಕಾಗಿರ್ತೈತಿ. ಬಟ್ ಅದಕ್ ಫೌಂಡೇಶನ್ ಇಂಪಾರ್ಟೆಂಟ್. ಹಿಂಗಾಗಿ NCERTs ನ ಓದ್ರಿ, ಅರ್ಥ ಮಾಡ್ಕೊಳ್ರಿ. ಅಂಡ್ ಬಹಳ ಟಾಪಿಕ್ ಹಿಂಗ ಅದಾವಲ್ಲ, ಈಗ 8th 9th 10th ಒಳಗ ಏನ್ ಜಾಗ್ರಫಿ ಇರ್ತೈತಲ್ಲ ಅದ 11th 12th ಒಳಗ್ ರಿಪೀಟ್ ಆಗಿರ್ತೈತಿ, ರೆಫರೆನ್ಸ್ ಬುಕ್ ಒಳಗ್ ರಿಪೀಟ್ ಆಗಿರ್ತೈತಿ. ಹಿಂಗಾಗಿ ಆ ತರ ಸಬ್ಜೆಕ್ಟ್ ಗಳು ಏನದಾವಲ್ಲ ಅದ್ರ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಟೈಮ್ ಬಾಳ್ ಬೇಕಾಗ್ತೈತಿ ಅದ್ರ ಸಲುವಾಗಿ. ಅಂಡ್ UPSC ಗೆ ನಿಮಗ್ ಗೊತ್ತದ ಸಿಲೆಬಸ್ ಬಾಳ ವಾಸ್ಟ್ ಐತಿ, ಬಹಳ ಟಾಪಿಕ್ ಗಳನ್ನ ಕವರ್ ಮಾಡ್ಬೇಕು. ಹಿಂಗಾಗಿ ನೀವು ಜಸ್ಟ್ UPSC ಗೆ ಅಷ್ಟೇ ಪ್ರಿಪೇರ್ ಆಗತ್ತಿದ್ರಿ ಅಂದ್ರೆ 10th ವರೆಗೂ ಏನ್ NCERT ಪುಸ್ತಕ ಅದಾವಲ್ಲ ಅದನ್ನ ನೀವು ಟಾಪಿಕ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಫೌಂಡೇಶನ್ ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ರಿ. ಅದ್ರಾಗೂ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನೀವೇನಾರ ಇಂಗ್ಲಿಷ್ ಒಳಗ್ ಪರೀಕ್ಷೆ ಬರೆಯತ್ತಿದ್ರಿ ಅಂದ್ರ ಡೆಫಿನೆಟ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. 6 to 10th ಪುಸ್ತಕಗಳನ್ನು ಓದ್ರಿ. ಓಕೆ, ನೋಟ್ಸ್ ಮಾಡ್ಕೊಳಬೇಕಂತಂದ್ರ 11th ಮತ್ತೆ 12th ಸ್ಟ್ಯಾಂಡರ್ಡ್ ಏನ್ NCERT ಪುಸ್ತಕಗಳದಾವಲ್ಲ ಆ ಪುಸ್ತಕಗಳದ್ದ ನೀವು ನೋಟ್ಸ್ ನ ಮಾಡ್ಕೋಬಹುದು ಬೆಸ್ಟ್. ಯಾಕಂದ್ರ 11th 12th ಜಿಯೋಗ್ರಫಿ ಹೆಂಗೈತಂದ್ರ 11th 12th ಒಳಗನ ಬಹಳ ಫೋಕಸ್ ಕೊಟ್ಟಾರ. ಜಿಯೋಗ್ರಫಿ ಟಾಪಿಕ್ ಬಹಳ ಕವರ್ ಆಗ್ಯಾವು. ಹಿಂಗಾಗಿ ಆ ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು 11th 12th ಸ್ಟ್ಯಾಂಡರ್ಡ್ ನೀವು ಕವರ್ ಮಾಡ್ಕೊಳ್ರಿ. ಬಟ್ ಟಿಲ್ 10th ಅವಶ್ಯಕತೆ ಇಲ್ಲ. ಇನ್ನ NCERT ಪುಸ್ತಕಗಳು 6th ಇರ್ಲಿ, 7th ಇರ್ಲಿ, 8th ಸ್ಟ್ಯಾಂಡರ್ಡ್ ಇರ್ಲಿ, ಪ್ರತಿ ಪುಸ್ತಕದ ಹಿಂದ ಕ್ವಶನ್ಸ್ ಗಳು ಕೊಟ್ಟಿರ್ತಾರ. ಸಾರಿ, ಕ್ವಶನ್ ಆನ್ಸರ್ಸ್ ಅಲ್ಲ, ಕ್ವಶನ್ಸ್ ಗಳು ಕೊಟ್ಟಿರ್ತಾರ. ಆ ಕ್ವಶನ್ ಎಲ್ಲ ಸ್ವತಃ ಸಾಲ್ವ್ ಮಾಡ್ರಿ. ಅದನ್ನ ಸಾಲ್ವ್ ಮಾಡೋದ್ಲೆ ಮುಂದೆ ಹೋಗಾಕ್ ಹೋಗ್ಬೇಡ್ರಿ. ಇದರಿಂದ ನಿಮಗ ಆನ್ಸರ್ ರೈಟಿಂಗ್ ಆಗಿರ್ಬೋದು ಅಂಡ್ ಯಾವ ತರ ಕ್ವಶನ್ ನ ಟ್ಯಾಕಲ್ ಮಾಡ್ಬೇಕನ್ನೋ ಐಡಿಯಾ ಬೇಸಿಕ್ ಲೆವೆಲ್ ಇಂದ ಗೊತ್ತಾಗ್ತೈತಿ. ಎಸ್ ಅಫ್ ಕೋರ್ಸ್ ನೀವು ಸ್ಕೂಲ್ ಒಳಗೆಲ್ಲ ಓದಿರ್ತೀರೇನ, ಬಟ್ ಬಹಳ ಗ್ಯಾಪ್ ಆಗಂತ್ಲೆ ಓದೋ ಅವಶ್ಯಕತೆ ಇರ್ತೈತಿ. ಸೊ ನೋಟ್ಸ್ ಬಗ್ಗೆ ಬಹಳ ಕೇಳ್ತಿರ್ತಾರೆ. ಅಂಡ್ ಹೆಂಗ್ ನೋಟ್ಸ್ ನ ಮಾಡ್ಕೊಳ್ಳೋದು ಅಂದ್ರ ಸಬ್ಜೆಕ್ಟ್ ವೈಸ್ ನೋಟ್ಸ್ ಮಾಡ್ಕೊಳ್ಳೋನು ಅಥವಾ ಫಸ್ಟ್ 6th ಎಲ್ಲ ಓದಿ ಮುಗಿಸಿ ಆಮೇಲೆ 7th ಮಾಡ್ಕೊಳ್ಳೋನು, 8th ಆಮೇಲೆ ಓದೋನು, ಅಥವಾ ಹಿಸ್ಟ್ರಿ ಒಂದ್ಸಲ ಸ್ಟಾರ್ಟ್ ಮಾಡ್ರಿ 6th 7th 8th 9th ಹಿಸ್ಟ್ರಿನ ಕವರ್ ಮಾಡ್ಕೊಳ್ಳೋನು. ಈ ಕ್ವಶನ್ಸ್ ಗಳು ಬಂದಿದ್ದು. ಸೊ ಇಲ್ಲಿ ಇದೇ ತರ ಮಾಡ್ರೆ ಸ್ಕೋರ್ ಆಗ್ತದ, ಈ ತರ ಮಾಡ್ಲಿಲ್ಲ ಅಂದ್ರೆ ಸ್ಕೋರ್ ಆಗಂಗಿಲ್ಲ, ಆತರ ಏನು ಇಲ್ಲ. ನಿಮಗೇನ್ ಕಂಫರ್ಟೇಬಲ್ ಆಗ್ತದ. ಈಗ ನಿಮ್ಗೆ ಏನಾರ ಒಂದ್ ಸಲ ಹಿಸ್ಟ್ರಿನ ಪೂರಾ ಮುಗಿಸ್ಬೇಕಂತ ಐಡಿಯಾ ಬಂತು ಅಂದ್ರೆ 6th 7th 8th 9th 10th 11th 12th ಒಮ್ಮೆ ಹಿಸ್ಟ್ರಿ ಕವರ್ ಮಾಡಿ ಸೈಡ್ ಎತ್ತಿಡ್ರಿ, ಒಮ್ಮೆ ಪಾಲಿಟಿ ಓದ್ರಿ, ಒಮ್ಮೆ ಜಿಯೋಗ್ರಫಿ ಓದ್ರಿ. ಸೊ ಇದು ಟೋಟಲಿ ನಿಮ್ ಇಂಟ್ರೆಸ್ಟ್ ಮೇಲೆ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸಲ್ಲ ಅದ್ರ ಮೇಲೆ ಡಿಪೆಂಡ್ ಅದ. ಸೊ ಐ ಹೋಪ್ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕೈತಿ ಅಂಡ್ ಡೌಟ್ ಕ್ಲಿಯರ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.